ವಿಶ್ವಭಾರತಿ ಕಾಲೇಜಿನ ವತಿಯಿಂದ ಉದ್ಯೋಗ ಮೇಳವನ್ನು ಏಪ್ರಿಲ್ 6ರಂದು ಆಯೋಜಿಸಲಾಗಿದೆ ಎಂದು ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದರು. ಎಚ್.ಡಿ. ಕೋಟೆ ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 6-7 ವರ್ಷದಿಂದ ಉದ್ಯೋಗ ಮೇಳ ಆಗಿಲ್ಲ. ಆದ್ದರಿಂದ ಗ್ರಾಮೀಣ ನಿರುದ್ಯೋಗಿಗಳಿಗೆ ಅನುವಾಗುವ ಹಿತದೃಷ್ಟಿಯಿಂದ ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಉದ್ಯೋಗ ಮೇಳಕ್ಕೆ 65ಕ್ಕೂ ಹೆಚ್ಚಿನ ಕಂಪನಿಗಳು ಭಾಗವಹಿಸುತ್ತಿವೆ. 250ಕ್ಕೂ ಹೆಚ್ಚಿನ ಉದ್ಯೋಗಾವಕಾಶಗಳು ಇವೆ ಎಂದರು. ದೇಶದಂತೆ ಪ್ರತಿ ವರ್ಷವೂ ಸಹ ಎಸ್ವಿಜಿ ಪ್ಲೇಸ್ಮೆಂಟ್ ಮೈಸೂರು ಇವರ ಸಹಯೋಗದೊಂದಿಗೆ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುವುದು ಎಂದರು. 18ರಿಂದ 45 ವರ್ಷದೊಳಗರಿಗೆ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ದೊರೆಯಲಿದೆ ಎಂದರು. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮಾ, ಬಿಎ, ಬಿಕಾಂ, ಬಿಎಸ್ಸಿ, ಎಂಎ, ಎಂಕಾಂ ಏನು ಕ್ವಾಲಿಫೈಡ್ ಇದೆ ಆ ಕ್ವಾಲಿಫೈಡ್ಗೆ ಅನುಗುಣವಾಗಿ ಕಂಪ್ನಿಗಳು ಇರ್ತವೆ. ಆ ಕಂಪ್ನಿಗಳಿಗೆ ಅವರ ಕ್ವಾಲಿಫೈಡ್ಗೆ ಯಾವುದೋ ಸೆಕ್ಟ್ರು, ರೆಸ್ಟೋರೆಂಟ್ಸು, ಸರ್ವಿಸ್ ಇಂಡಸ್ಟ್ರೀಸು, ಎಜುಕೇಷನ್ ಸೆಕ್ಟ್ರು, ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಸೆಕ್ಟರ್ಸು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ರಿಟೇಲ್ ಸೆಕ್ಟರ್ ಮುಂತಾದ ಕಂಪ್ನಿಗಳು, ಬೃಹತ್ ಕಂಪ್ನಿಗಳು ನಮ್ಮ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಎಲ್ಲ ಈ ತಾಲೂಕಿನ ಯುವಜನತೆ ಅದರ ಸದುಪಯೋಗವನ್ನು ಪಡ್ಕೋಬೇಕು. ಎಸ್ವಿಜಿ ಪ್ಲೇಸ್ಮೆಂಟ್ನ HR ಸವಿತಾ ಮಾತನಾಡಿ, ನಿರುದ್ಯೋಗವನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ನಾವು ಉದ್ಯೋಗ ಮೇಳವನ್ನು ಆಯೋಜಿಸುತ್ತಿದ್ದೇವೆ. ಹಿಂದುಳಿದ ತಾಲೂಕಿನಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ಮೊದಲ ಹೆಜ್ಜೆಯನ್ನು ಇಡುತ್ತಿದ್ದೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ಲೇಸ್ಮೆಂಟ್ ಸೆಲ್ ಅಧಿಕಾರಿಗಳಾದ ಬಸಪ್ಪ, ವೆಂಕಟಸ್ವಾಮಿ, ರೋಹಿಣಿ, ವಿಶ್ವಭಾರತಿ PU ಕಾಲೇಜಿನ ಪ್ರಾಂಶುಪಾಲ ಕಂದಸ್ವಾಮಿ, ಉಪಪ್ರಾಂಶುಪಾಲ ವಾಸು ಇದ್ದರು. ಸೊ ಜಾಬ್ ಫೇರ್ ನಾವು ಆಲ್ರೆಡಿ 4 ಕಡೆ ನಾವು ಕಂಡಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಮೈಸೂರಲ್ಲಿ 2 ಕಡೆ ಮಾಡಿದ್ದೀವಿ, ಹಾಗೆಯೇ ಕಲಬುರಗಿಯನ್ನು ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಸರ್ ಇವಾಗ ಏನಂತಂದರೆ ಇವಾಗ ರೈಟ್ ಟೈಮ್ ಇದೆ, ಕರೆಕ್ಟಾಗಿ ಇವಾಗ ಅವ್ರಿಗೆ ಉದ್ಯೋಗಾವಕಾಶಗಳನ್ನ ಕೊಡ್ಸೋಕ್ಕೆ ರೈಟ್ ಸಮಯ ಇದೆ. ಹಾಗಾಗಿ ಈಗ ನಾವು ಜಾಬ್ ಫೇರ್ನ ಕಂಡಕ್ಟ್ ಮಾಡಬೇಕು ಅಂತ ಕಾಲೇಜ್ ಮುಖಾಂತರ, ನಮ್ಮದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಈ ಕಾಲೇಜ್ ಮುಖಾಂತರ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಇದಾದಮೇಲೆ ಮೈಸೂರಲ್ಲೂ ಮಾಡೋ ನಮ್ಮದು ಪ್ಲ್ಯಾನ್ ಇದೆ. ಅದ್ರ ಜೊತೆಗೆ 65ಕ್ಕೂ ಹೆಚ್ಚು ಕಂಪನಿಗಳನ್ನ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ವಿ. ಆಲ್ರೆಡಿ ಅವರೆಲ್ಲ ಬರೋದಕ್ಕೆ ರಿಜಿಸ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಸೊ ಅವರೆಲ್ಲ ಭಾಗವಹಿಸ್ತಿದ್ದಾರೆ. ಸೊ ಪ್ರತಿಯೊಂದು ಸೆಕ್ಟರ್ ಸರ್, IT ಸೆಕ್ಟರ್ ಆಗಿರ್ಬೋದು, ಎಜುಕೇಷನು, ನಾನ್ IT ಸೆಕ್ಟರ್ ಆಗಿರ್ಬೋದು, ಕಾರ್ಪೊರೇಟ್ ಸೆಕ್ಟರ್ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ಸ್ಗಳು, ಎಜುಕೇಷನ್ ಸೆಕ್ಟರ್ಸ್ಗಳು, ಸೊ ಎಲ್ಲ ಥರ ಸೆಕ್ಟರ್ಸ್ಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸರ್. ಸೊ ಕರೆಕ್ಟಾಗಿ ಅವ್ರಿಗೆ ಈಗ ಆಲ್ರೆಡಿ ಉದ್ಯೋಗ ಇದ್ದು ಅವರು ಬಿಟ್ಟಿರೋರು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. ಅದ್ರ ಜೊತೆಗೆ ಹೊಸದಾಗಿ ಉದ್ಯೋಗ ಹುಡ್ಕೋರ್ಗೂ ಎಲ್ಲ ಥರದ್ದು ನಮ್ಮಲ್ಲಿ ಅವ್ರಿಗೆ ಯಾವ ಥರ ಅವ್ರಿಗೆ ಅನುಕೂಲ ಆಗಬೇಕು, ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಬೇಕು, ಅದರದ್ದೆಲ್ಲನೂ ಇಂಟ್ರೊಡಕ್ಷನು ನಾವು ಕೊಡ್ತೀವಿ, ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಸಂಸ್ಥೆಗಳಿಗೆ ಯಾವ ಥರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟು ಅವ್ರಿಗೆ ನಾವು ಇದು ಮಾಡೋಣ ಅಂತ